ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಅಬ್ದುಲ್ ರೆಹಮಾನ್ ಮೃತದೇಹ ಮೆರವಣಿಗೆ ನಡೀತಾ ಇದೆ. ಮೃತದೇಹದ ಮೆರವಣಿಗೆ ಸಾಗುವಂತ ಮಾರ್ಗದಲ್ಲಿ ಭದ್ರತೆಯನ್ನು ಏರ್ಪಡಿಸಲಾಗಿದೆ. ಬಂಟ್ವಾಳದ ಮಾರ್ಗದಲ್ಲಿ ಅಬ್ದುಲ್ ರೆಹಮಾನ್ ಮೃತದೇಹದ ಮೆರವಣಿಗೆ ಹಿನ್ನೆಲೆಯಲ್ಲಿ ವ್ಯಾಪಕ ಬಿಗಿ ಬಂದೋಬಸ್ತ್. ಬೇರೆ ಬೇರೆ ಭಾಗದಿಂದಲೂ ಕೂಡ ಪೊಲೀಸರನ್ನು ಕರೆಸಿಕೊಳ್ಳಲಾಗಿದೆ. ನಾವು ತೋರಿಸ್ತಾ ಇದ್ದೀವಿ ಎಷ್ಟು ಪೊಲೀಸ್ ಜೀಪ್ಗಳು ಹೋಗ್ತಾ ಇವೆ ನೋಡಿ. ಮಂಗಳೂರಿನ ಈ ಕುತ್ತಾರಿನಲ್ಲಿರುವಂಥ ಮಸೀದಿ, ಅಲ್ಲಿಂದ ಹೊರಟಂಥ ಮೃತದೇಹ. 4 ಆಂಬ್ಯುಲೆನ್ಸ್ಗಳಿವೆ. ಪೊಲೀಸರ ಸರ್ಪಗಾವಲಲ್ಲಿ ಹೋಗ್ತಿರುವಂಥ ಮೃತದೇಹ. ಬನ್ನಿ, ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ನಮ್ಮ ಜೊತೆಗೆ ಮತ್ತೆ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿರಾಜ್, ನಾವು ನೋಡ್ತಾ ಇದ್ವಿ, ಯಾಕಂದರೆ ನಿನ್ನೆ ಎಷ್ಟರ ಮಟ್ಟಿಗೆ ಈ ವಕ್ಫ್ ಸಲಹಾ ಸಮಿತಿಯ ಅಧ್ಯಕ್ಷರನ್ನು ಸುತ್ತುವರೆದು ಜನ ಮಾತಾಡಿದಂಥ ರೀತಿ, ಜೊತೆಗೇನು ಅಂದರೆ ಮಾಡಿದಂಥ ಭಾಷಣಗಳು, ಇದೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಪೊಲೀಸರು ಇನ್ನಷ್ಟು ಮತ್ತಷ್ಟು ಜಾಗೃತಿಯಿಂದ ಇರಬೇಕು, ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ತಾವು ಹೇಳ್ತಾ ಇದ್ರಿ. ಈ ಹುಡುಗನ ಹಿನ್ನೆಲೆ ನಿನ್ನೆಯಿಂದ ನಾವು ತೋರಿಸ್ತಾ ಇದ್ದೀವಿ, ಅದರ ವಿವರಗಳನ್ನೆಲ್ಲವನ್ನೂ ಕೂಡ. ಜೊತೆಗೇನೆಂದರೆ ಈತ ಯಾರ್ಯಾರ ಜೊತೆ ಕೈ ಜೋಡಿಸಿದ್ದ, ಯಾರ್ಯಾರ ಸ್ನೇಹಿತರುಗಳಿರೋದು ಸುತ್ತಮುತ್ತ, ಈತನನ್ನೇ ಟಾರ್ಗೆಟ್ ಮಾಡಲಿಕ್ಕೆ ಕಾರಣ ಏನು, ಇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಮಾಹಿತಿ ಇದೆಯಾ? ಖಂಡಿತ ರಂಗನಾಥ್, ಇದೊಂದು ಪ್ರತಿಕಾರದ ಹತ್ಯೆ ಅಂತ ಹೇಳಲಾಗ್ತಾ ಇರುವಂಥದ್ದು, SDPI ಆರೋಪವನ್ನು ಮಾಡಲಾಗ್ತಾ ಇರುವಂಥದ್ದು. ಪೊಲೀಸ್ ಇಲಾಖೆ ಯಾವುದೇ ರೀತಿ ಸ್ಪಷ್ಟಪಡಿಸಿಲ್ಲ. ಆದರೂ ಕೂಡ ಮೇಲ್ನೋಟಕ್ಕೆ ಇದು ಪ್ರತಿಕಾರದ ಹತ್ಯೆ ಅನ್ನೋದೇ ಕಂಡು ಬರ್ತಾ ಇದೆ. ಸೊ ಈತನ ಹಿನ್ನೆಲೆಯನ್ನು ನೋಡೋದಾದರೆ, ಏನು ಅಬ್ದುಲ್ ರೆಹಮಾನ್ ಬಂಟ್ವಾಳ ತಾಲೂಕಿನ ಬಡಗಬೆಳ್ಳೂರು ನಿವಾಸಿಯಾಗಿರ್ತಾನೆ. ಸೊ ಈತನಿಗೆ ಇಬ್ಬರು ಅಣ್ಣ ತಮ್ಮದಿರು ಇವರು. ಸೊ ಇವರು ಇಬ್ಬರು ಅಣ್ಣ ತಮ್ಮದಿರು ಮತ್ತು 4 ಜನ ಸಹೋದರಿಯರು ಇರ್ತಾರೆ. ಸೊ ಒಟ್ಟು 6 ಜನ ಮಕ್ಕಳಿರ್ತಾರೆ ಇವರು. ಸೊ ಈತನಿಗೆ ಮದುವೆ ಆಗಿದೆ, ಅಬ್ದುಲ್ ರೆಹಮಾನ್ಗೆ ಮದುವೆಯಾಗಿ ಇಬ್ಬರು ಸಣ್ಣ ಸಣ್ಣ ಮಕ್ಕಳು ಕೂಡ ಇದೆ ಅನ್ನೋ ಮಾಹಿತಿ ಈಗ ಇರುವಂಥದ್ದು. ಈತ ಏನು ಒಂದು ಪಿಕಪ್ ಅನ್ನು ಇಟ್ಕೊಂಡು ಮರಳನ್ನು ಸಾಗಾಟ ಮಾಡ್ತಾ ಇರುವಂಥ ಕೆಲಸವನ್ನು ಮಾಡ್ಕೊಂಡಿದ್ದ ಅಂತ ಹೇಳಿ ಮಾಹಿತಿ ಸಿಕ್ಕಿದೆ. ಯಾಕೆಂತ ಹೇಳಿದರೆ, ಏನು ಆತನದೇ ಸ್ವಂತ ಒಂದು ಪಿಕಪ್ ಇತ್ತು, ಡ್ರೈವರ್ ಕೆಲಸವನ್ನು ಆರಂಭಿಕ ಹಂತದಲ್ಲಿ ಮಾಡ್ತಾ ಇದ್ದ. ಅದಾದ ಬಳಿಕ ಪಿಕಪ್ ಅನ್ನು ಇಟ್ಕೊಂಡಿದ್ದ. ಸೊ ಯಾರ್ಯಾರು ಆರ್ಡರ್ ಕೊಡ್ತಾರೆ ಅವರಿಗೆ ಮರಳು, ಜಲ್ಲಿಕಲ್ಲು, ಸಿಮೆಂಟು ಈ ಥರದ್ದನ್ನು ತೆಗೆದುಕೊಂಡು ಹೋಗಿ ಕೊಡುವಂಥ ಕೆಲಸದಲ್ಲಿ ಆತ ತೊಡಗಿದ್ದ ಅನ್ನೋ ಮಾಹಿತಿ ಸಿಗ್ತಾ ಇರುವಂಥದ್ದು. ಇನ್ನು ಕೆಲವೊಂದು ಮೂಲಗಳ ಪ್ರಕಾರ ಈತ ಯಾವುದೇ ಪಕ್ಷದಲ್ಲಿ, ಯಾವುದೇ ಸಂಘಟನೆಯಲ್ಲಿ ಗುರುತಿಸ್ಕೊಂಡಿರಲಿಲ್ಲ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಮತ್ತು ಅಲ್ಲಿನ ಸ್ಥಳೀಯ ಮಸೀದಿಯಲ್ಲಿ ಉಪಾಧ್ಯಕ್ಷ ಸ್ಥಾನ, ಕಾರ್ಯದರ್ಶಿ ಇಲ್ಲ ಉಪಾಧ್ಯಕ್ಷ ಸ್ಥಾನ, ಈ ಥರದೊಂದು ಜವಾಬ್ದಾರಿಯನ್ನು ಆತ ಹೊಂದಿದ್ದ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು. ಈತನನ್ನ ಯಾಕೆ ಟಾರ್ಗೆಟ್ ಮಾಡಿದ್ರು? ಸೊ ಈತನನ್ನ ಟಾರ್ಗೆಟ್ ಮಾಡುವಂಥ ಸಂದರ್ಭದಲ್ಲಿ ಕಲಂದರ್ ಶಾಫಿ ಕೂಡ ಜೊತೆಲಿ ಇದ್ದಿದ್ದಂಥದ್ದು. ಸೊ ಒಟ್ಟಾರೆಯಾಗಿ ಈತನ ಯಾಕೆ ಈ ಕೊಲೆ ಆಯಿತು ಅನ್ನೋದು ಪೊಲೀಸ್ ತನಿಖೆಯಿಂದ ಗೊತ್ತಾಗಬೇಕಾಗಿದೆ ರಂಗನಾಥ್. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.